ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ನಿಖಿಲ್ ಅವರೇ, ನನ್ನ ಸೋದರ ನ್ಯಾಯಮೂರ್ತಿಯಾದಂತಹ ಅರವಿಂದರವರೇ, ನಮ್ಮ ಜಿಲ್ಲೆಯ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದಂತಹ ಆಂಟೋನಿ ಅವರೇ, ಈ ಕೋಲಾರ ಜಿಲ್ಲೆಯ ವಿಭಾಗಾಧಿಕಾರಿಗಳಾದಂತಹ ಡಾಕ್ಟರ್ ಮೈತಿರವರೇ, ವಿಭಾಗಾಧಿಕಾರಿಗಳು ಮುಳಬಾಗಿಲು ವಿಭಾಗ DYSP ಮಾನೀಶ್ರವರೇ, ಶ್ರೀಮತಿ ಮೋನೀಶ್ರವರೇ, ನಮ್ಮ ಪ್ರಾಧಿಕಾರದ ಜಿಲ್ಲೆಯ ಮೆಂಬರ್ ಸೆಕ್ರೆಟರಿ ಯಾರು ರಮೇಶ ನಟೇಶ್ರವರೇ, ಶ್ರೀ ರಮೇಶ್ರವರೇ, ಉಪಕಾರ್ಯದರ್ಶಿ ಶ್ರೀ ಗೀತಾ, ಈ ತಾಲೂಕು ದಂಡಾಧಿಕಾರಿಗಳೇ, ರವಿಚಂದ್ರ ಅವರ ಕಾರ್ಯನಿರ್ವಾಹಕಾರಿಗಳು, ಶ್ರೀಧರ್ ಅವರೇ, ಎಲ್ಲ ವಕೀಲರೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಎಲ್ಲ ನನ್ನ ಸಾರ್ವಜನಿಕ ತಂದೆ ತಾಯಂದಿರೇ, ಮಾಧ್ಯಮ ಮಿತ್ರರೇ, ಬಂಧು ಬಳಗದವರೇ, ನಾವು 1 ವರ್ಷ 5 ತಿಂಗಳಾಗಿದೆ ನಾನು ಉಪಲೋಕಾಯುಕ್ತ ಆದ ಮೇಲೆ. ಸುಮಾರು 16 ಡಿಸ್ಟಿಕ್ಕನ್ನು ಡಿಸ್ಟಿಕ್ಟು ಹೋಗಿ ಪಬ್ಲಿಕ್ ಹಿಯರಿಂಗು, ಪೆಂಡಿಂಗ್ ಮ್ಯಾಟರ್ಸು 3 ದಿವಸ ಇದ್ದು ಒಂದಷ್ಟು ವಿಸಿಟ್ಗಳು, ರೈಡ್ ಎಲ್ಲ ಮಾಡಿ ಒಂದು ರೌಂಡ್ ಆದಮೇಲೆ ನಾವು ಅಟ್ಲೀಸ್ಟ್ ಈ ಪೆಂಡಿಂಗ್ ಮ್ಯಾಟರ್ಸ್ ತಾಲೂಕು ಹೋಗಿ ಮುಗಿಸ್ಬೇಕು ಅಂತ ಪ್ರಯತ್ನಪಟ್ಟು ಫಸ್ಟು ನನ್ನ ಜನ್ಮಭೂಮಿ ಶ್ರೀನಿವಾಸಪುರ ತಾಲೂಕಲ್ಲಿ ಹೋದ್ವಿ. ಒಂದು 100 ಕೇಸ್ ತೊಗೊಂಡೋಗಿದ್ವಿ. ಸುಮಾರು 50-60 ಕೇಸು ಮುಗೀತು. ತದನಂತರ ತುಮಕೂರು ಡಿಸ್ಟಿಕ್ಗೆ 3 ಡೇಸ್ 3 ದಿವಸ ಹೋಗಿದ್ವಿ. 400 ಕೇಸ್ ಪೆಂಡಿಂಗ್ ಕೇಸ್ ತಗೊಂಡೋಗಿ ಅದರಲ್ಲಿ 253 ಕೇಸನ್ನು ಇತ್ಯರ್ಥ ಮುಗಿಸಿದ್ದೀವಿ. ಮತ್ತು ನಾವು ಕೋಲಾರ ಡಿಸ್ಟಿಕ್ಕಲ್ಲಿ ಅಂದರೆ ಮುಳಬಾಗಿಲು, ಕೋಲಾರು, ಬಂಗಾರಪೇಟೆ, ಮಾಲೂರು, ಕೆಜಾಪು ಪೆಂಡಿಂಗ್ ಮ್ಯಾಟ್ ತೊಗೊಂಡೋಗಿ ಮುಗಿಸ್ಬೇಕು ಅಂತ ಇವಾಗ ತಾಲೂಕು ಬರ್ತಾಯಿದ್ದೀನಿ. ಯಾಕೆ ಬರ್ತಾಯಿದ್ದೀನಿ ಅಂದರೆ ನಮ್ಮ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸರಿಸಮಾನರು, ಎಲ್ರಿಗೂ ಸರಿಯಾದ ನ್ಯಾಯ ಸಿಗಬೇಕು, ಗೌರವದಿಂದ ಬದುಕಬೇಕು, ತಮ್ಮ ಹಕ್ಕುಗಳನ್ನು ಅವರು 79 ವರ್ಷ ಆದರೂ ಇನ್ನೂ ಹೋರಾಟ ಮಾಡೋ ಪರಿಸ್ಥಿತಿ ಇರಬಾರ್ದು, ಅವರ ಮನೆ ಬಾಗಿಲಿಗೆ ನ್ಯಾಯ ಬರಬೇಕು ಅಂಥೇಳಿ ನಾನು ರಾಜ್ಯ ಕಾನೂನು ಪ್ರಾಧಿಕಾರ ಅಧ್ಯಕ್ಷನಾಗಿದ್ದಾಗಲೂ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತಾಲೂಕು ಆಸ್ಪತ್ರೆಗಳು, ಜೈಲ್ಸು ಎಲ್ಲ ಹೋಗಿ ಒಂದು ಅನುಭವ ಇರೋದರಿಂದ ಸ್ವಲ್ಪ ನಮ್ಮ ಜನ ಬೆಂಗಳೂರಿಗೆ ಬರಬೇಕು ಅಂದರೆ ಕಷ್ಟ ಮೂಲಗಳಿಂದ ಅಂತೇಳಿ ನಾವು ಲೋಕಾಯುಕ್ತ ಸಂಸ್ಥೆ ಎಲ್ಲ ನಮ್ಮ ಲೋಕಾಯುಕ್ತರು, ಇನ್ನೊಬ್ಬನ ಸ್ನೇಹಿತರು, ಉಪಲೋಕಾಯುಕ್ತರು, ನನಗೆ 16 ಡಿಸ್ಟಿಕ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟಿಕ್ ಹೋಗ್ತಾ ಇದ್ದೀವಿ. ಅಲ್ಲೇ ಮನೆ ಬಾಗಿಲಿಗೆ ನ್ಯಾಯ ಕೊಡಬೇಕು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಪ್ರತಿಯೊಬ್ಬರಿಗೂ ಆ ನ್ಯಾಯ ಅನ್ನೋದು ಮನೆ ಬಾಗಿಲು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅನುಚ್ಛೇದ 14 ಎಲ್ಲರೂ ಸರಿಸಮಾನರು ಸಂವಿಧಾನದಲ್ಲಿ, ಅನುಚ್ಛೇದ 21 ಪ್ರತಿಯೊಬ್ಬ ಮಾನವ, ಪಕ್ಷಿ, ಪ್ರಾಣಿಗಳು, ಮರಗಿಡಗಳು ಗೌರವದಿಂದ ಬದುಕಬೇಕು ಅಂತ ಅನುಚ್ಛೇದ 21. ಅದೇ ರೀತಿ ನಮ್ಮ ಹಕ್ಕುಗಳ ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ನನ್ನ ಸೇರಿಸಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಕು ಅಂತ ಅನುಚ್ಛೇದ 51A ಕಾನ್ಸ್ಟಿಟ್ಯೂಷನಲ್ಲಿದೆ. ಇಷ್ಟೆಲ್ಲ ಇದ್ದರೂ ಎಲ್ಲೋ ಒಂದು ಕಡೆ ಸರಿಯಾದ ಸಮಯಕ್ಕೆ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸಂವಿಧಾನದಲ್ಲಿ 4 ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇದ್ದರೂ
79 ವರ್ಷ ಸ್ವಾತಂತ್ರ್ಯ ಬಂದರೂ ನಮಗೆ ಎಲ್ಲೋ ಒಂದು ಕಡೆ ಜನಗಳಿಗೆ ನಿಜವಾದ ನ್ಯಾಯ ಸಿಗ್ತಾ ಇದೆಯಲ್ವೋ ಅನ್ನೋ ಭಾವನೆ. ಅದಕ್ಕೆ ಕೇಂದ್ರದಲ್ಲಿ ಲೋಕಪಾಲ್ ಅಂತ ಬಂದಿದೆ, ರಾಜ್ಯಗಳಲ್ಲಿ ಲೋಕಾಯುಕ್ತ ಅಂತ ಬಂದಿದೆ. ನಮ್ಮ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ ಒಂದು ಪವಿತ್ರವಾದ ಸಂಸ್ಥೆ. ಅದಕ್ಕೆ ಒಂದು ಇತಿಹಾಸವಿದೆ. ಸಿಟ್ಟಿಂಗ್ ಹಾಲಿ ಇದ್ದಂತಹ ಚೀಫ್ ಮಿನಿಸ್ಟರ್ನ ಜೈಲಿಗೆ ಕಳಿಸಿದಂತಹ ಒಂದು ಶಕ್ತಿ ನಮ್ಮ ಲೋಕಾಯುಕ್ತಕ್ಕಿದೆ. ಮಿನಿಸ್ಟ್ರಿಗಳು ಕಳಿಸಿದ್ವಿ, ಹಾಲಿ ಇದ್ದ ಮಿನಿಸ್ಟ್ರಿಗಳನ್ನು. ಹಾಲಿ ಇದ್ದ ಲೋಕಾಯುಕ್ತರನ್ನೇ ರಿಸೈನ್ ಮಾಡಿ ವಾಪಸ್ ಹೋಗುವಂಥ ಆ ಶಕ್ತಿ ಕರ್ನಾಟಕ ಇಡೀ ಭಾರತದಲ್ಲಿ ಯಾವ ಎಕ್ಸೆಪ್ಟ್ ಪಂಜಾಬ್, ಹಿಮಾಚಲ ಪ್ರದೇಶ ಬಿಟ್ಟರೆ ಇಡೀ ಭಾರತದಲ್ಲಿ ಕರ್ನಾಟಕ ಲೋಕಾಯುಕ್ತ ಒಂದೇ ನೆಟ್ಟು ಕೆಲಸ ಮಾಡ್ತಾಯಿದ್ದು. ಮೊನ್ನೆ ನಮ್ಮ ಹೈಕೋರ್ಟಲ್ಲಿ ಜಡ್ಜಿಗಳೇ ಹೇಳಿದ್ರು, ಇಡೀ ಭಾರತದಲ್ಲಿ ಕರ್ನಾಟಕ ಲೋಕಾಯುಕ್ತ ಹೆಚ್ಚಿಗೆ ಕೆಲಸ ಮಾಡ್ತಾಯಿದೆ ಅಂತ. ಎಲ್ಲ ಒಂದು ಕಡೆ ಈ ಟೈಮ್ ಕೆಲಸ ಆಗದೇ ಇರೋಕ್ಕೆ ನಾವೆಲ್ಲರೂ ಕಾರಣ, ನಮ್ಮ ಅಧಿಕಾರಿಗಳು ಕಾರಣ. ಎಲ್ಲ ಅಧಿಕಾರಿಗಳು ಕೆಟ್ಟವರಿಲ್ಲ, ಎಲ್ಲ ಅಧಿಕಾರಿಗಳು ಒಳ್ಳೆಯವರಲ್ಲ. ಹಾಗೆ ಎಲ್ಲ ಸಾರ್ವಜನಿಕರು ಒಳ್ಳೆಯವರಲ್ಲ, ಒಳ್ಳೆಯವರು ಎಲ್ಲರೂ ಕೆಟ್ಟವರಲ್ಲ. ಆದರೆ ಒಳ್ಳೆಯವರ ಸಂಖ್ಯೆ ಅಧಿಕಾರ ವರ್ಗದಲ್ಲಿ, ಸಮಾಜದಲ್ಲಿ ಕಮ್ಮಿ ಆಗ್ತಾಯಿದೆ. ಎಲ್ಲ ಒಂದು ಕಡೆ ಈ ಕಮ್ಮಿ ಆಗೋದ್ರಿಂದ ಅವರನ್ನು ನೆಟ್ಟಿಗೆ ಕೆಲಸ ಮಾಡಬೇಕು ಅನ್ನೋಂಥ ಈ ಲೋಕಾಯುಕ್ತ ಸಂಸ್ಥೆಗಳು ಉದ್ಭವ ಆಗಿದೆ. ತಮಾಷೆ ಏನು ಅಂದರೆ, ನಾವು ನೆಟ್ಟಿಗೆ ಕೆಲಸ ಮಾಡಬೇಕು, ಬೆಳಗ್ಗೆ ಎದ್ದು ಬಿದ್ದು ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ. ನಮ್ಮ ಜನ ಕೆಲವರು ಇದ್ದಾರೆ, ಸಂಘಗಳು, ಆಕ್ಟಿವಿಸ್ಟು. ಎಲ್ಲ ಆಕ್ಟಿವಿಸ್ಟು ಕೆಟ್ಟವರಲ್ಲ, ಎಲ್ಲ ಸಂಘಗಳು ಕೆಟ್ಟದ್ದಲ್ಲ. ದೇರ್ ಆರ್ ಗುಡ್ ಪೀಪಲ್. ಒಳ್ಳೆ ಸಂಘಗಳಿದೆ, ಅದರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನೊಂದು ಈ ಗ್ರಾಮ ಪಂಚಾಯತಿಗಳಲ್ಲಿ ಆ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಟೈಮ್ಗೆ ಅದು ಕೊಡ್ತಾ ಇಲ್ಲ ಅಂಥೇಳಿ ಒಬ್ಬರು ಕೊಂಚೆ ಶಿವರುದ್ರಪ್ಪ ಅಂತ ಒಬ್ಬ ಸಮಾಜ ಕಾರ್ಯಕರ್ತ, ಅವರಿಂದ ಸುಮಾರು 30 ಕೋಟಿ ದುಡ್ಡು ಬಂದಿದೆ, ನಾನು ಕೊಡಿಸಿದ್ದೀನಿ. ಅವರನ್ನು ಲೋಕಾಯುಕ್ತ ಸಮಸ್ಯೆ ಕರೆಸಿ ಸುಮಾರು 400-500 ಆಫೀಸರ್ಗಳ ಮುಂದೆ ನಿಲ್ಲಿಸಿ ಇಂಥವ್ರು ಸಮಾಜ ಕಾರ್ಯಕರ್ತನಾಗಬೇಕು ಅಂತ ನಾನು ಹೇಳಿದೆ. ಅದೇ ರೀತಿ ಕೆಲವು ಸಮಾಜ ಕಾರ್ಯಕರ್ತರು ತಮ್ಮ ಸ್ವಾರ್ಥಕ್ಕೋಸ್ಕರ ಆನೆಸ್ಟ್ ಆಗಿರುವಂಥ ಆಫೀಸರ್ಸ್ನ ಎದುರಿಸಿ ಅವರ ಮೇಲೆ ಸುಮ್ಮನೆ ಸುಳ್ಳು ಕೇಸುಗಳಾಗ್ತಾರೆ. ಅಂಥವರಿಗೆ ನಾನು ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಿಮ್ಮ ದಬ್ಬಾಳಿಕೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಯಾವ ಅಧಿಕಾರಿಗಳನ್ನು ಮುಟ್ಟಕ್ಕಾಗೋದಿಲ್ಲ. ನನಗೆ ಎದುರಿಸ್ತಾರೆ, ನಿಮಗೆ ಹೆದರಿಕೆಯಾಗಿ ನಾವು ಬಗ್ಗೋದಿಲ್ಲ. ಬ್ರಿಟಿಷರಿಗೆ ಹೆದೆ ಕೊಟ್ಟು ನಾವು ಬ್ರಿಟಿಷರನ್ನು ಒಡೆದಾಡಿ ಸ್ವಾತಂತ್ರ್ಯ ಪಡೆದವರು ಭಾರತೀಯರು. ನೀವು ಸ್ವತಂತ್ರ ಬಂದ ಮೇಲೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬದುಕಿ ಅಂದರೆ ಅವ್ರಿಗೆ ವೃತ್ತಿ ಏನೂ ಇಲ್ಲ. ಒಂದು ಫೋಟೋ ಇಟ್ಕೊಳ್ಳೋದು, ನಾನು ಅದೆಲ್ಲ ಗಮನಿಸ್ತಾ ಇದ್ದೀನಿ. ಪ್ರೆಸ್ ಅಂತ ಇಟ್ಕೊಳ್ಳೋದು, ಅವು ಪ್ರೆಸ್ ಕೆಲಸ ಮಾಡೋದೇ ಇಲ್ಲ. ಒಂದೇ ಒಂದು ಫೋಟೋ, ಒಂದು ಕಾರ್ಡ್ ಇಟ್ಕೊಂಡು ಹೋಗೋದು, ಆಫೀಸ್ಗಳು ಕೊಡೋದು, ನಿಷ್ಠಾವಂತ ಅಧಿಕಾರಿಗಳನ್ನು ಎದುರಿಸೋದು. ಎಲ್ಲ ಒಂದು ಕಡೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ಆನೆಸ್ಟ್ ಆಗಿದ್ದರೆ ನಿಮ್ಮನ್ನು ಯಾವನೇನು ಮಾಡೋಕ್ಕಾಗೋದಿಲ್ಲ. ಏನು ಅಟ್ಮೋಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಫಸ್ಟ್ ನೀವು ಆನೆಸ್ಟ್ ಆಗಿರಬೇಕು. ನೀವು ಡಿಸಾನೆಸ್ಟ್ ಇದೀ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂಥ ಬ್ಲ್ಯಾಕ್ ಮೇಲ್ ಮಾಡುವಂತಹ ಯಾರೇ ಸಾರ್ವಜನಿಕ ಹೆಸರಲ್ಲಿ ಬ್ಲ್ಯಾಕ್ ಮಾಡೋ ಅಧಿಕಾರಿಗಳು ನಾನು ಕ್ಷಮಿಸೋದಿಲ್ಲ. ನನಗೂ ಥ್ರೆಟ್ ಮಾಡ್ತಾರೆ, ನಾನು ಕೇರೇ ಮಾಡಲ್ಲ. 65 ವರ್ಷ ಬದುಕಿದ್ದೀನಿ, ಏನಾಗುತ್ತೋ ಒಂದೊಂದು ಕ್ಷಣಕ್ಕೂ ನಮ್ಮ ಸೈನಿಕರು ಭಾಳ ಗಡಿಗಳಲ್ಲಿ ಪ್ರಾಣಾರ್ಪಣೆ ಮಾಡ್ತಾಯಿದ್ದಾರೆ. ಅವರಿಗಿಂತ ನಾವು ಹೋದ್ರೆ ಏನಾಗ್ಬಿಡುತ್ತೆ, ಏನಾಗೋದಿಲ್ಲ. ನಾನು ಎಲ್ಲ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಕೆಲಸ ಕಾಯ ವಾಚ ಅಂತ ನೀವು ನೆಟ್ಟು ಕೆಲಸ ಮಾಡಿದ್ರೆ ಆವಾಗಲಿದ್ದರೂ 5%. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತರು 95%, 5% ಮೀರ್ ಸಾಧಕರು ಆವಾಗಲಿದ್ದರು. ಇವಾಗ ಮೀರ್ ಸಾಧಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎದುರಿಸಿ ಜೀವನ ಮಾಡೋದು ಅದು ಜೀವನನ. ನಾನು ಅಂಥ ಅಧಿಕಾರಿಗಳನ್ನು ಆಗಲಿ, ಆ ಥರ
ಸಾರ್ವಜನಿಕ ಕಾರ್ಯಕರ್ತರು ಅಂತೇಳಿ ಬರೋರನ್ನಾಗಲಿ ನಾನು ಕ್ಷಮಿಸೋದಿಲ್ಲ. ಕೆಲಸ ಮಾಡಿದೆ, ಯಾವ ಸಾರ್ವಜನಿಕ ನಿಮ್ಮ ಕೆಲಸ ನೀವು ಆನೆಸ್ಟಾಗಿ ಮಾಡಿದ್ರೆ ನಿಮ್ಮ ಕಾಲನ್ನು ಟಚ್ ಮಾಡಿ ನಾನು ತಲೆಗಿಟ್ಕೊತೀನಿ. ಅದೇ ರೀತಿ ಏನಾದರೂ ನೀವು ಅಧಿಕಾರಗಳು ದುರುಪಯೋಗ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡದೇ ಇದ್ದರೆ, ಆ ಸಾರ್ವಜನಿಕರು ನಿಮ್ಮ ಕೆಲಸ ನೀವು ಮಾಡದೆ ಸುಳ್ಳು ಕೇಸ್ ಹಾಕಿದರೆ ನಾನು ನಿಮ್ಮನ್ನು ಬಿಡೋದಿಲ್ಲ. ಕಲಂ 13 ಒಬ್ಬ ಅಧಿಕಾರಿ ನೆಟ್ಟಗೆ ಕೆಲಸ ಮಾಡದೇ ಇದ್ದರೆ ಅವರು ಅನ್ಫಿಟ್ ಟು ಕಂಟಿನ್ಯೂ ಇನ್ ದಿ ಪೋಸ್ಟ್ ಅಂತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಲಂ 13 ಒಂದು ಕಲಂ ಇದೆ. ಅದನ್ನು ನಾನು ಡಿಕ್ಲೇರ್ ಮಾಡಿದೆ. 3 ತಿಂಗಳು ಗೌರ್ಮೆಂಟ್ ಇಂಟರ್ಫೇರ್ ಆಗದೇ ಇದ್ದರೆ ಅವ್ರ ಕೆಲಸ ಕಳ್ಕೊತಾರೆ. ಅದೇ ಸುಮಾರು ನಾವು ಅಧಿಕಾರಿಗೆ ಹೇಳಿ ಕಳಿಸ್ತೀವಿ, ಬನ್ನಿ ಅಂತ 2 ತಿಂಗಳು 3 ತಿಂಗಳು ಮೊದಲೇ ಡೇಟ್ ಕೊಡ್ತೀವಿ, ನೀವು ಇನ್ ಟೈಮಿಗೆ ಬರೋದಿಲ್ಲ. ಬರದೇ ಇದ್ದರೆ ಸೆಕ್ಷನ್ 70 ಅದರಲ್ಲಿ ಯು ಆರ್ ಇನ್ಸಲ್ಟಿಂಗ್ ಲೋಕಾಯುಕ್ತ, ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಆರ್ಡರ್ಸ್ ಆಫ್ ದಿ ಲೋಕಾಯುಕ್ತ ಅಂತ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಅದೇ ರೀತಿ ನಮ್ಮ ಮುಂದೆ ಈ ಥರ ಬಂದಾಗ ಪಬ್ಲಿಕ್ ಹಿಯರಿಂಗಲ್ಲಿ ನಾವು ಆರ್ಡರ್ ಮಾಡಿ ನೀವು ಅಂಡರ್ಟೇಕಿಂಗ್ ತೊಗೊತೀರಾ, ನಾವು ಮಾಡ್ತೀವಿ 1 ತಿಂಗಳಲ್ಲಿ ಅಂತ, 1 ವರ್ಷ ಆದರೂ ಮಾಡೋದಿಲ್ಲ. ಅಂಥವ್ರ ಮೇಲೆ ನಾನು ಸೆಕ್ಷನ್ 17A ಕಂಟೆಂಪ್ಟ್ ಆಗ್ತಾಯಿದ್ದೀನಿ. ಕಂಟೆಂಪ್ಟಿಂದ 6 ತಿಂಗಳು ನೀವು ಜೈಲು ಹೋಗ್ತೀರ. ಅದನ್ನು ಅವಕಾಶ ಕೊಡಬೇಡಿ. ಈ ಎಲ್ಲರ ಮಧ್ಯದಲ್ಲಿ ಸುಮಾರು 25,000 ಕೇಸುಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. 3 ಜನ ಒದ್ದಾಡ್ತಾ ಇದ್ದೀವಿ ನಾವು ಲೋಕಾಯುಕ್ತರು. ಯಾಕೆ ಅಂತ ನಾನು ಒಬ್ಬ ವಕೀಲರಾಗಿ 27 ವರ್ಷ, ಅದರಲ್ಲಿ 15 ವರ್ಷ ಸರ್ಕಾರಿ ವಕೀಲನಾಗಿ, ಜಡ್ಜಾಗಿ 8.5 ವರ್ಷ ನಾನು ನೋಡ್ತಾ ಇದ್ದೀನಿ. ಇವಾಗಲೂ ನೋಡ್ತಾ ಇದ್ದೀನಿ, ಕೋರ್ಟಲ್ಲೂ ನೋಡಿದ್ದೀನಿ. ಸುಳ್ಳು ಕೇಸುಗಳಲ್ಲಿ, ಕೋರ್ಟಲ್ಲೂ ಸುಳ್ಳು ಕೇಸುಗಳಿಂದ ನಿಜವಾದ ಕೇಸುಗಳು ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ 25,000 ಕೇಸ್ ಪೆಂಡಿಂಗ್ ಇದೆ. ಇದರಲ್ಲಿ ಸುಮಾರು 8,000 ಕೇಸ್ ಸುಳ್ಳು ಕೇಸಿದೆ. ನೋವಾಗುತ್ತೆ, ಯಾಕೆ ಈ ಸಲ ಸುಳ್ಳು ಕೇಸ್ ಹಾಕ್ತಾರೆ? ಸುಮ್ಮನೆ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಸಬ್ ಸ್ಟ್ಯಾಂಡರ್ಡು ಒಂದು ಕೇಸ್ ಹಾಕ್ತಾರೆ, ಏನೂ ಹಾಕೋದಿಲ್ಲ, ಅದಕ್ಕೆ ಮೆಟೀರಿಯಲ್ ಕೊಡೋದಿಲ್ಲ. ನಾವು ಅದೆಲ್ಲ ಚೆಕ್ ಮಾಡಿ ಅಧಿಕಾರಿಗಳನ್ನು ಕರೆಸಿ ಎಲ್ಲ ಮಾಡಿದಾಗ ಎನ್ಕ್ವೈರಿ ಆಗಿ 1 ವರ್ಷ ಆಗುತ್ತೆ. ಆಮೇಲೆ ಅವನು ಕರೆದು ನೋಡಪ್ಪ ಎಲ್ಲ ಕರೆಕ್ಟಾಗಿದೆ ಬಾ ಅಂದರೆ ಅದಕ್ಕೆ ಆನ್ಸರೇ ಮಾಡೋದೆ. ನಾವು ಅಲ್ಲಿಂದ ಬರ್ತೀವಿ, ನಿಮಗೆ ನೋಟಿಸ್ ಕೊಡ್ತೀವಿ, ಅದು ಆಗಿದೆ ಇಲ್ಲ ಅಂತ ಹೇಳಿ ಅಂದರೆ ಕೇಸ್ ಹಾಕಿದ ಮೇಲೆ ಕೈ ಸಿಗಲ್ಲ. ಅಂದರೆ ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳು ಈ ನಮ್ಮ ಸಂಬಂಧಪಟ್ಟ ಕಂಪ್ಲೇಂಟ್ದಾರರು ಕೊಲ್ಲೂಡಿ ಆಗಿಬಿಡ್ತಾರೆ. ಕೇಸುಗಳು ಟ್ರ್ಯಾಪ್ ಆಗ್ತವೆ. DA ಎನ್ಕ್ವೈರಿ ಮಾಡ್ತೀವಿ, ಅಲ್ಲಿ ಎವಿಡೆನ್ಸ್ಗೆ ಬರೋಲ್ಲ. ಇವ್ರ ಕೆಲಸ ಮುಗಿದೋದ್ರೆ ಅವರು ನಮ್ಮ ಮೀಟಿಂಗೂ ಬರೋಲ್ಲ, ಫಂಕ್ಷನ್ಗೂ ಬರೋಲ್ಲ. ಫಸ್ಟು ಸಮಾಜ ಬದಲಾಗಬೇಕು. ನಾವು ಎಲ್ಲಿವರೆಗೂ ದುಡ್ಡು ತಗೊಂಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ನೀವು, ನಾನು, ಎಲ್ಲರೂ ಬದಲಾಗಬೇಕು. ಸಮಾಜ ಬದಲಾಗದೇ ಇದ್ದರೆ ಈ ದೇಶ ಮುಂದೆ ಒಂದು ದಿವಸ ಭಾರಿ ಕಷ್ಟಕ್ಕೆ ಅನುಭವಿಸ್ಬೇಕಾಗುತ್ತೆ. ದೇಶಭಕ್ತಿ ನಮ್ಮಲ್ಲಿಲ್ಲ, ಸ್ವಾರ್ಥ ತುಳುಕಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡಿ, ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡಿ. ಸಾರ್ವಜನಿಕರು ನಿಜವಾದ ಜೆನ್ಯೂನ್ ಕೇಸ್ ಇದೆಯಾ, ಬನ್ನಿ, ನಾನು ನಿಮ್ಮ ಸಪೋರ್ಟ್ ಮಾಡ್ತೀನಿ. ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದರೆ ನಾನು ಬಿಡಲ್ಲ, ಯಾವ ಬ್ಲ್ಯಾಕ್ ಮೇಲ್ಗೂ ಬಗ್ಗಲ್ಲ ನಾನು. ಯಾರೋ ಹೇಳಿದ್ರತ್ತೆ, ಅವನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ತೆಗಿಸ್ತೀನಿ. ಈ ಪೋಸ್ಟ್ಗೋಸ್ಕರ ನಾನು ಬಂದಿಲ್ಲ, ಸಮಾಜ ಸೇವೆಗೋಸ್ಕರ ಬಂದಿದ್ದೀನಿ. ಎಲ್ಲ ಜೀವನದಲ್ಲಿ 65 ವರ್ಷ ನೋಡಿದ್ದೀನಿ, ನನಗೇನು ಬೇಕಾಗಿಲ್ಲ. ದುಷ್ಟ ಸಂಹಾರ ಮಾಡೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಬೇಕು. ನನಗೆ ಎಲ್ಲ ಅಧಿಕಾರಿಗಳು, ಎಲ್ಲ ಸಾರ್ವಜನಿಕರು ದಯವಿಟ್ಟು ಕೈ ಜೋಡಿಸಿ. ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ. ನಾನು ಬಂದ ತಕ್ಷಣ ವೆಬ್ಕಾಸ್ಟ್ಗಾಗಿದ್ದೀನಿ. ನನ್ನ ಆಸ್ತಿ ಅಂತಸ್ತು ಎಲ್ಲ ವೆಬ್ಕಾಸ್ಟ್ಗಾಗಿದೆ, ಯಾರು ಬೇಕೋ ತೊಗೋಬೋದು. ನೀವು ಸ್ವಿಚ್ ಮೊಬೈಲಿಂಗ್ ಹಾಕಿದ್ರೆ ಸಿಗುತ್ತೆ. ಅದಕ್ಕೆ ಯಾವುದಕ್ಕೂ ಎದುರಲ್ಲ ನಾನು. ನೀವು ಬ್ಲ್ಯಾಕ್ ಮೇಲ್ ತಂತ್ರ ಬಿಡಿ. ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ದಯವಿಟ್ಟು ಬ್ಲ್ಯಾಕ್ ಮೇಲ್ ತಂತ್ರ ಬಿಡಿ. ನಿಮ್ಮ ಜೆನ್ಯೂನ್ ಕೇಸನ್ನು ನಾನು ಸಪೋರ್ಟ್ ಮಾಡ್ತೀನಿ. ಆಸ್ಪತ್ರೆಗಳಿಗೆ ಹೋಗ್ತೀವಿ, ಹಳೇ ಬೆಡ್ಗಳು ನೋಡೋಕ್ಕಾಗಲ್ಲ. ಆ ದಿಂಬುಗಳು ಎಷ್ಟು ವರ್ಷ ಆಗಿರ್ತಾವ, ಗೌರ್ಮೆಂಟಿಂದ ದುಡ್ಡು ಬರುತ್ತೆ, ಅದು ಉಪಯೋಗ ಆಗ್ತಾಯಿಲ್ಲ. ಮೊನ್ನೆ ನಾನು ಬಂಗಾರಪೇಟೆ ಅಲ್ಲಿ ಸುಮಾರು 22 ಜನ ಡಾಕ್ಟರ್ಸು, ತಾಲೂಕು ಮಟ್ಟದಲ್ಲಿ ಡಾಕ್ಟ್ರುಗಳು ಅಲ್ಲೇ ಇರಬೇಕು ಅಂತ ನಾನು ಗಲಾಟೆ ಮಾಡಿದಾಗ ನಮ್ಮ ಡಾಕ್ಟ್ರು ಸುಳ್ಳು ಅಫಿಡವಿಟ್ ಹಾಕ್ಬಿಟ್ರು ಬಂದು ನನ್ನ ಮುಂದೆ. ಎಲ್ಲ ನಾವಲ್ಲಿ ಬಾಡಿಗೆಗೆ ಇದ್ದೀವಿ ಅಂತ. ನಾವು ಲೋಕಾಯುಕ್ತ ಆಂಟೋನಿಗೆ ಕಳಿಸಿ ಚೆಕ್ ಮಾಡಿ ಸರ್ ಅಂತ ಹೇಳಿದ್ರೆ ಎಲ್ಲ ಸುಳ್ಳು, ಫೇಕ್ ರೆಂಟ್ಗಳಿತ್ತು. ಕೊನೆಗೆ ನಮ್ಮ DHOನ ಕರೆಸಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಕರೆಸಿ, ನಾನು ಅವರಿಗೆ ಇದೊಂದು ಸಾಕು ನಿಮ್ಮನ್ನು ಮನೆಗೆ ಕಳ್ಸೋಕ್ಕೆ ಅಂತ ಕೇಳಿದಾಗ ತಪ್ಪಾಯಿತು ಸರ್, ನಾವು ಮಾಡ್ತೀವಿ ಅಂತ
ಇವಾಗ 22 ಜನ ಡಾಕ್ಟರ್ಸು ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು. ನಮ್ಮ DC ರವಿ ಅವರು ನಾನು ಬಂದ ತಕ್ಷಣ ರಿಕ್ವೆಸ್ಟ್ ಮಾಡಿಕೊಂಡೆ, ಎಲ್ಲ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಇರಬೇಕು ಅಂತ. ಅವರು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು, ಆರ್ಡರ್ ಮಾಡಿದ್ರು. ಆದರೂ ಕೆಲವು ಕಡೆ ಇರಲಿಲ್ಲ. ಆ 22 ಜನ ಡಾಕ್ಟ್ರುಗಳು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕರ್ನಾಟಕ ನಮ್ಮ ಬಂಗಾರಪೇಟೆಯಲ್ಲಿ ಎಲ್ಲರೂ ಇವಾಗ ಅಲ್ಲಿ ವಾಸವಾಗಿದ್ದಾರೆ. ಅದು ಯಾಕೆ ಹಂಗಾಯ್ತು ಅಂತ ಅಡ್ಮಿನಿಸ್ಟ್ರೇಟಿವ್ ಏನೋ ನಮ್ಮ ಹೆಸರು ಭಾರತಿ ಬೇಜಾರು ಮಾಡಿಕೊಂಡ್ರು ಬಂದು, ಸಾರ್ ನೀವು ಭಾರಿ ಕಾಟ ಕೊಟ್ಟು. ನಾನು ಕಾಟ ಕೊಡ್ತಾ ಇಲ್ಲಮ್ಮ, ಜನಗಳಿಗೆ ಸಿಗಬೇಕು ನೀವು ಅಂತ. ಆಮೇಲೆ ನಾನು ಹಂಗೆ ಹೇಳಿದ್ಮೇಲೆ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು. 60 ಜನ ಆಕ್ಸಿಡೆಂಟ್ ಆಗಿ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಎಲ್ಲ ಡಾಕ್ಟ್ರು ರೆಡಿಯಾಗಿದ್ದರು. ಆ ಅಮ್ಮ ಮತ್ತೆ ಬಂದು ಹೇಳು, ಸಾರ್ ನನಗೆ ಸ್ವಲ್ಪ ಬೇಜಾರಾಯಿತು ಫಸ್ಟು, ಆದರೆ ಇವಾಗ ನನಗೆ ಒಳ್ಳೆ ಹೆಸರು ಬಂತು ಸರ್, ಬಂಗಾರಪೇಟೆಯಲ್ಲಿ ಎಲ್ಲರೂ ಡಾಕ್ಟ್ರ್ ಇದ್ದರು ಸರ್, ಒಬ್ಬರು ಸಹಾಯಕ್ಕೆ ನಾವು ಬಿಟ್ಟಿಲ್ಲ ಅಂತ. ಯಾಕೆ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಇರಬೇಕು ಅಂತೀನಿ. ಮುಳಬಾಗಲಲ್ಲಿ ಆ ಅಮ್ಮ ಇದಾರೋ ಇವಾಗಿಲ್ಲ ಗೊತ್ತಿಲ್ಲ. DHO ಅವರು ಬೆಂಗಳೂರಿಂದ ಬರೋರು, ನಮ್ಮ ADLR ಅವರು ಬೆಂಗಳೂರಿಂದ ಬರೋರು. ಅಲ್ಲಿ ನರಸಾಪುರ ಹತ್ರ ಇಳ್ಕೊಂಡು 12 ಗಂಟೆಗೆ ಬಂದು ಮತ್ತೆ 4 ಗಂಟೆಗೆ ಹೋಗೋದು. ಜನಗಳ ಕೈ ಸಿಗಬೇಕು. ನನ್ನನ್ನು ನೋಡೋಕ್ಕೆ ಆರಾಮಾಗಿ ಬರ್ತಾರೆ ನಮ್ಮ ಸಾರ್ವಜನಿಕರು. ಒಬ್ಬ ತಹಸೀಲ್ದಾರ್ ನೋಡೋಕ್ಕೆ ಒಳಗಡೆ ಬಿಡಲ್ಲ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಅಲ್ಲ ಅಧಿಕಾರಿಗಳು ಯಾರೇ ಬರಲಿ 2 ನಿಮಿಷ ಮಾತಾಡಿ. ಆಮೇಲೆ ತಮಾಷೆ ಏನು ಅಂದರೆ, ನಮ್ಮದು 5:15 ಟೈಮು, ರಾತ್ರಿ 7:30 8 ಗಂಟೆ ನಾನು ಉಚಿತ ಕಾನೂನು ಸೇವೆ ಜೊತೆಗೆ ಉಚಿತ ಕಾನೂನು ಅವರಿಗೆ ಸಲಹೆ, ಎಲ್ಲೆಲ್ಲೋ ಬರ್ತಾರೆ. ಆಮೇಲೆ ಬಂದವರು ಒಂದು ತಮಾಷೆ ಆಯಿತು, ಸರ್ ನಾನು ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂತ ನಮ್ಮ ರವಿಯವರು ನಗ್ತಾಯಿದ್ರು. ಅದು ನಮಗೆ ಬರಲ್ಲಪ್ಪ ಅಂದರೆ ನೀವೇನು ಹಾಕಿದ್ದೀರಲ್ಲ ಉಪಲೋಕಾಯುಕ್ತಾಗಿ, ನಾವ್ಯಾಕೆ ಕೊಟ್ಕೋಬೇಕು, ನಾವ್ಯಾಕೆ ಲಾಯರ್ನ ಇಟ್ಕೋಬೇಕು ಅಂತ. ದಯವಿಟ್ಟು ಯಾರೇ ನಮ್ಮ ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾನು ಬಂದ ಮೇಲೆ ಇದೆಲ್ಲ ಬುಕ್ಗಳು ಮಾಡಿಸಿದ್ದೀವಿ, ದಯವಿಟ್ಟು ಎಲ್ಲ ಓದ್ಕೊಳ್ಳಿ. ನಮಗೆ ಏನು ಅಧಿಕಾರ ಇದೆ ನೋಡಿಕೊಂಡು ಬನ್ನಿ. ನಮ್ಮ ಅಧಿಕಾರ ಒಳಗಡೆ ನಾವು ನಮ್ಮ ಕೆಲಸ ಮಾಡ್ತೀವಿ. ಕೋರ್ಟಲ್ಲಿ ಕೇಸ್ ಇರುತ್ತೆ, ನಾವ್ಯಾಕೆ ಹೋಗ್ಬೇಕು ಕೋರ್ಟ್ಗೆ ಅಂತೀರ. DC ಮುಂದೆ ರಿವಿಷನ್ ಇರುತ್ತೆ, AC ಮುಂದೆ ಅಪೀಲ್ ಇರುತ್ತೆ. ಸರ್ ಅವ್ರಿಗೊಂದು ಫೋನ್ ಮಾಡಿ ಸರ್ ಹೇಳಿ ಸರ್, ಆ ಕೆಲಸ ನಾನು ಮಾಡೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡಬೇಕು, ಬಿಡದೆ ನಾನು ಯಾರನ್ನೂ ಬಿಡಲ್ಲ. ನೀವು ಬೇರೆ ಕಡೆ ಅವಕಾಶ ಇದ್ದು ಇಲ್ಲಿ ಬಂದು ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಬೇರೆ ಅವಕಾಶ ಇದ್ದಾಗ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ ಮಾಲೂರಲ್ಲಿ ಯಾಕೆ ನಾನು ಹೇಳಿದ್ದೀನಿ ಅಂದರೆ, ನಾನೇನು ಕೆಲಸ ಮಾಡ್ತಾಯಿಲ್ಲ ಅಂತ ಯಾವ ದೊಡ್ಡ ಮನುಷ್ಯ ಹೇಳಿದ ಈ ತಾಲೂಕಲ್ಲೊಬ್ಬನು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಂದ ಮೇಲೆ ಏನು ಡಿಸ್ಟಿಕ್ಕಲ್ಲಿ ಮಾಡಿದ್ದೀನಿ ಅಂತ ಯಾವನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪಂಚಾಯತಿಗೆ ನುಗ್ತಾ ಇದ್ದೀನಿ, ತಾಲೂಕು ನುಗ್ತಾ ಇದ್ದೀನಿ. ಜನಗಳಿಗೆ ಸೇವೆ ಮಾಡಬೇಕು ಅಂತ ಬಾಯಿಗೆ ಬಂದಾಗ ಮಾತಾಡ್ಬಾರ್ದು. ಏನೋ ಇದ್ದರೆ ಡಿಸ್ಕಷನ್ ಬನ್ನಿರಿ, ನಾನು ರೆಡಿ ಆಗಿದ್ದೀನಿ. ನಿಮ್ಗೇನು ಬೇಕೋ ನಾನು ಕೊಡ್ತೀನಿ, ಬನ್ನಿರಿ. ಇಲ್ಲಿ ಮೈನ್ಸಲ್ಲಿ ಒಬ್ಬ ಸತ್ತೋದಾಗ ನಾನು ಪೇಪರಲ್ಲಿ ನ್ಯೂಸ್ ನೋಡಿದೆ, ನಮ್ಮ ಕೋಲಾರ ಪತ್ರಿಕೆ ಪೇಪರಲ್ಲಿ ಬಂದಾಗ ಆ ನ್ಯೂಸನ್ನು ತಗೊಂಡು ಕೇಸ್ ಸುಮೋಟೋ ರಿಜಿಸ್ಟರ್ ಮಾಡಿದೆ. ನಮ್ಮ ಮೈತ್ರಿ ಮತ್ತು ನಮ್ಮ DYSP ನಾಗತಿ ಅವರು ಇಬ್ಬರನ್ನ ಕರೆಸಿದೆ. ನಾನು ನಮ್ಮ ಮೈತ್ರಿ ಇಬ್ಬರನ್ನ, ಏನಮ್ಮ ಅವ್ರು ಸತ್ತೋಗಿದ್ದಾರೆ, ಅವ್ರು ಏನು ಕೊಡ್ತೀರಾ ಅಂತ. ಸರ್ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರ್ ಆಗಿ ಏನಾಗುತ್ತೆ, ಅವನು ಬೇರೆ ಸ್ಟೇಟಿಂದ ಬರಬೇಕು, ಇಲ್ಲಿ ಅವ್ನಿಗೆ ಏನಾಗುತ್ತೆ, ಏನು ಕೊಡಲ್ಲ. ಅದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ನಾನು ಮೈತ್ರಿ ಮತ್ತು ನಮ್ಮ DYSPಗೆ ಜಗಳ ಮಾಡಿ ಗಲಾಟೆ ಮಾಡಿಸಿ ಅವರಿಗೆ 15 ಲಕ್ಷ ದುಡ್ಡು ಕೊಡಿಸಿದ್ದೀನಿ. 15 ಲಕ್ಷ ದುಡ್ಡು ಅವ್ರಿಗೆ ಹೆಂಡತಿಗೆ ಕೊಡೋದು ಮಾಡಿ, ಆ ಹೆಂಡತಿಗೆ ಅಲ್ಲೊಂದು ಕೆಲಸ ಸಿಕ್ಕಿದೆ, ಪಾರ್ಟ್ ಟೈಮ್ ಕೆಲಸ, ಮಕ್ಕಳ ಸ್ಕೂಲಲ್ಲಿ ಸೇರಿಸಿದ್ದೀವಿ. ಅದೊಂದು ನಾವು ಮಾಡಿ, ಅದಾದ ಮೇಲೆ ನಾನು ಎಚ್ಚೆತ್ಕೊಂಡೆ, ನಮ್ಮ ಡಿಸ್ಟಿಕ್ಕಲ್ಲಿ ಕ್ರಷ್ ಓನರ್ಸ್ ಕೆಳಗಡೆ ಕೆಲಸ ಮಾಡೋರು, ಮೈನ್ಸ್ ಓನರ್ ಕೆಲಸ ಮಾಡೋ ಲೇಬ್ರರ್ಸ್ಗೆ ಎಲ್ರಿಗೂ ಇನ್ಶೂರೆನ್ಸ್ ಮಾಡಲೇಬೇಕು ಅಂತ ಫಸ್ಟ್ ಟೈಮ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕೋಲಾರ ಡಿಸ್ಟಿಕ್ಕಲ್ಲೇ ಎಲ್ಲ ನಮ್ಮ ಲೇಬ್ರರ್ಸ್ಗೆ, ಮೈನ್ಸಲ್ಲಿ ಕೆಲಸ ಮಾಡೋರಿಗೆ ಮತ್ತು ಕ್ರಷರ್ ಕೆಲಸ ಮಾಡೋರಿಗೆ ಸುಮಾರು 400 ಜನ ಫಸ್ಟ್ ಟೈಮ್ ಇನ್ಶೂರೆನ್ಸ್ ಆಗಿದೆ. ಅವ್ರು ಏನೋ ಸತ್ರ ಇವಾಗ ಆಟೋಮೆಟಿಕ್ಕಾಗಿ ಅವರಿಗೆ 15 ಲಕ್ಷ ದುಡ್ಡು ಬರುತ್ತೆ. 50,000 ಕಟ್ಟಬೇಕು. ಓನರ್ಗೂ ಅನುಕೂಲ ಆಯಿತು, ಸಮಾಜಕ್ಕೂ ಅನುಕೂಲ ಆಯಿತು. ಆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಅಧಿಕಾರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಇವಾಗ ಗ್ರೂಪ್ ಇನ್ಶೂರೆನ್ಸ್ ಹೇಳಿ 50,000 ರೂಪಾಯಿ ಕಟ್ತಾರೆ. ಒಬ್ಬ ಸತ್ರ ಅವ್ರಿಗೆ 15ರಿಂದ ಡಿಪೆಂಡ್ಸ್ ಅಪಾನ್ ಸರ್ವೀಸು, ಅವರು 15ರಿಂದ 20 ಲಕ್ಷ ದುಡ್ಡು ಬರುತ್ತೆ ಅವರಿಗೆ. ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ನಾವು ಈ ರಾಯಚೂರಲ್ಲೊಂದು ಇದಕ್ಕೆ ಹೋಗಿದ್ದೀವಿ, ಇಲ್ಲೂ ಮುಳಬಾಗಿಲಲ್ಲೂ ಆಯಿತು.
ಹಾಸ್ಟ್ಲ್ಗೆ ಹೋದರೆ 100 ಜನ ಮಾತ್ರ ಹುಡುಗರಿದ್ದಾರೆ. 420 ಜನಕ್ಕೆ ಬಿಲ್ ಹಾಕ್ತಾರೆ ಗೌರ್ಮೆಂಟ್. ಒಂದು ಹುಡುಗನಿಗೆ 2100 ರೂಪಾಯಿ ಬರುತ್ತೆ ಗೌರ್ಮೆಂಟಿಂದ. 3 ವರ್ಷ ದುಡ್ಡು ತಿಂದವನೇ ಅಂತ ಬಿಡೋಕ್ಕಾಗುತ್ತಾ? ನಾನು ಕೇಸ್ ರಿಜಿಸ್ಟರ್ ಮಾಡಿದೆ, ಅದಕ್ಕೆ ಥ್ರೆಟ್ಟು. ಇವ್ರು ಏನು ಮಾಡೋಕ್ಕಾಗುತ್ತೆ ನಮ್ಮನ್ನು? ನಾವು ನಿಮ್ಮಲ್ಲಿ ಒಬ್ಬನು, 146 ಕೋಟಿ, ನಾನು ಒಬ್ಬ ನಿಮ್ಮಲ್ಲಿ ಮನುಷ್ಯ. ಅಲ್ಲಿ ಕೂತ್ಕೊಂಡಾಗ ಉಪಲೋಕ ಆಯಿತು, ನಾನು ಒಬ್ಬ ಆರ್ಡಿನರಿ ಮನುಷ್ಯ ನಿಮ್ಮ ಜೊತೆಗೆ ಕೆಲಸ ಮಾಡೋಕ್ಕೆ. ಅದನ್ನು ಬಿಟ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಇರ್ತಾ ಇಲ್ಲಿ ನಮ್ಮಲ್ಲಿ ಮುಳುಭಾಗದಲ್ಲೂ ಆಯಿತು. ಯಾವೂರದು ಅಂಗನವಾಡಿದು? ತಾಯಲೂರಲ್ಲಿ ನಮ್ಮ ಅಡುಗೆ ಮಾಡೋವನು ಹೆಬ್ಬಟ್ಟಲ್ಲಿ ಆಗ್ತಾನೆ 22 ಜನಕ್ಕೆ, ಇನ್ನೊಬ್ಬರು ಕಾವಲುಗಾರ ಆಗ್ತಾನೆ. ಇದೆಲ್ಲ ನಾನು ಸಹಿಸಲ್ಲ ಸರ್. ಅಲ್ಲಿ ಮಕ್ಕಳೇ ಇಲ್ಲ, 20 ಜನ 30 ಜನಕ್ಕೆ ಮಕ್ಕಳು ಕೊಡೋದು, ದುಡ್ಡು ತಗೊಳ್ಳೋದು, ಗೌರ್ಮೆಂಟಿಂದ ಅನ್ಯಾಯ ಮಾಡೋದು, ಈ ಥರ ಅಧಿಕಾರಕ್ಕೆ ನಾನು ಸಹಿಸಲ್ಲ. ಆಸ್ಪತ್ರೆಗಳಿಗೆ ನಾನು ಚಿಂತಾಮಣಿಗೆ ಹೋದಾಗ ಒಬ್ಬ ಡಾಕ್ಟ್ರು ದಿನಕ್ಕೆ ಒಂದು 20 ಜನಕ್ಕೆ ಬರ್ಕೊಡ್ತಾನೆ. ಅಂದರೆ ಪರ್ ಡೇ 20,000 ರೂಪಾಯಿ ಅವನಿಗೆ ಪ್ರೈವೇಟ್ ಕ್ಲಿನಿಕ್ ಅನುಕೂಲ ಆಗುತ್ತೆ. ತಿಂಗಳಿಗೆ ಎಷ್ಟಾಯಿತು? 6 ಲಕ್ಷ ಬಂತು. ಇಂತಹ ಇವರನ್ನು ಮನಗಟ್ಟಬೇಕು. ನಾನು DHO ಕರೆಸಿ, DHO ಅವರು ಸ್ಟ್ರಾಂಗ್ ಆಗಿ ಮಾಡಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಮಾಡಿ ಅಂತ ಇವೆಲ್ಲ ನಿಲ್ಲಿಸಿದ್ದೀನಿ. ಅದಕ್ಕೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀವಿ. ಯಾರೇ ಆಸ್ಪತ್ರೆಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಗೌರ್ಮೆಂಟಿನ ದುಡ್ಡು ಕೊಡುತ್ತೆ. ಪರ್ ಡೇ ತಾಲೂಕು ಆಸ್ಪತ್ರೆಯಲ್ಲಿ 10,000 ರೂಪಾಯಿ ಕೊಡುತ್ತೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆ 25,000 ರೂಪಾಯಿ ಕೊಡುತ್ತೆ. ನಾವು ಯಾರಾದರೂ ಸಾರ್ವಜನಿಕ ಆಸ್ಪತ್ರೆಗೆ ಹೋದಾಗ ಮೆಡಿಸಿನ್ ಇಲ್ಲ ಅಂದರೆ ಆಚೆ ಬರ್ಕೊಡೋಂಗಿಲ್ಲ. ಅವರೇ ಕೊಡಬೇಕು, ತರಿಸ್ಕೊಡ್ಬೇಕು. ಆ ಥರ ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ. ಆಮೇಲೆ ಈ ಫೇಕ್ ಡಾಕ್ಟರ್ಸು ಭಾರಿ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆ. ಫೇಕ್ ಡಾಕ್ಟರ್ಸು ನಾವು ಬಂದ ಮೇಲೆ ಆ ಥರ ಫೇಕ್ ಡಾಕ್ಟರ್ ಸುಮಾರು ನಮ್ಮ ಡಿಸ್ಟಿಕ್ಕಲ್ಲಿ ತೊಲಗಿಸಿಬಿಟ್ಟಿದ್ದೀವಿ. ಅವರಿಂದ ಸುಮಾರು ಜನ ಸತ್ತೋಗೋರು, ಅನ್ಯಾಯ ಸತ್ತೋಗ್ತಾಯಿದ್ರು. ಆ ಫೇಕ್ ಡಾಕ್ಟರ್ಸನ್ನು ನಾನು ಕಂಟ್ರೋಲ್ ಮಾಡಿದ್ದೀನಿ. ನೀವು ಟೈಮಿಗೆ BEOಗಳು, ನಮ್ಮ ಟೀಚರ್ಸು ಅಕ್ಕಪಕ್ಕ ಊರಲ್ಲಿ ಸ್ಕೂಲಿದ್ದರೆ ಅಟೆಂಡೆನ್ಸ್ ಹಾಕ್ಬಿಟ್ಟು ವ್ಯವಸಾಯಕ್ಕೆ ಹೋಗ್ಬಿಡೋದು, ಇಲ್ಲ ಈ ಬಡ್ಡಿ ವ್ಯಾಪಾರಕ್ಕೆ ಹೋಗೋದು, ಇದೆಲ್ಲ ಆಗಬಾರ್ದು ಅಂತ DDP BEOಗೆಲ್ಲ ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ. ಜೊತೆಗೆ ನಮ್ಮ ಪ್ರವೀಣ್ ಇದ್ದಾರಲ್ಲ, ಇದು ಒಂದು ದೊಡ್ಡ ಆಘಾತ ನನಗೆ. ನಮ್ಮ ತಾಲೂಕಲ್ಲಿ 24-25 ಪಂಚಾಯತ್ಗೆ ಹೋಗಿದ್ದೀನಿ. ಎಲ್ಲ ಪಂಚಾಯತಿಯಲ್ಲೂ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ, ನಮ್ಮ PDOಗಳು, ನಮ್ಮ UO ಇಲ್ಲೇ ಇದ್ದಾರೆ, ಈ ಮುಳಬಾಗಿಲು UO ಇಲ್ಲೇ ಇದ್ದಾರೆ. PDOಗಳು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸು ಅಲ್ಲಿ SC/ST ಮಕ್ಕಳಿಗೆ ಅಂತೇಳಿಬಿಟ್ಟು ಆ ಗ್ರ್ಯಾಂಟ್ ಬರುತ್ತೆ, ಅವರಿಗೆ ಐಡೆಂಟಿಫೈ ಮಾಡಿ ಓದೋ ಮಕ್ಕಳಿಗೆ ಅವಕಾಶ ಕೊಡಬೇಕು. ಇವ್ರು ಯಾರೋ ಕೊಟ್ಟು ಒಂದು ಹಾಕೋದು. ಆಮೇಲೆ ಈ ಗೋಟ್ ಶೆಡ್ಡು, ಕೌ ಶೆಡ್ಡು ಅಂತ ಮಾಡ್ತಾಯಿದ್ದಾರೆ. ಎಲ್ಲ ಶ್ರೀಮಂತರಿಗೆ ಕೊಟ್ಟಿದ್ದಾರೆ. ನನಗದು ಬೇಕು ಸರ್, ಯಾರಿಗೆ ಎಂಟೈಟ್ಲು ನನಗೆ ಬೇಕು. ಎಲ್ಲ ಶ್ರೀಮಂತರಿಗೆ ಕೊಟ್ಟಿರೋದು. ಒಂದು ಊರಲ್ಲಿ ಹೋದರೆ ಎಲ್ಲ ಶ್ರೀಮಂತರಿಗೆ, ಬಡವ್ರು ಕೊಡ್ತಾಯಿಲ್ಲ. ಎಲ್ಲ ಒಂದೇ ಸ್ಕೀಮ್ಗಳು, ಏನು ಗೌರ್ಮೆಂಟಿಂದ ಸ್ಕೀಮ್ಗಳು ಬರ್ತಾಯಿದೆ ಬಡವರಿಗೆ ಅಂತ, ಆ ಸ್ಕೀಮ್ಗಳು ಬರೀ ನಾವು ನಮ್ಮ ಮಕ್ಕಳು ಬಿಟ್ಟರೆ ಸಮಾಜಕ್ಕೆ ಸೇರ್ತಾ ಇಲ್ಲ. ಇಂಥವೆಲ್ಲ ನಾನು ಭಾರಿ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. 79 ವರ್ಷ ಆದರೂ ಸ್ವಾತಂತ್ರ್ಯ ಬಂದರೂ ನಮ್ಮ ಸೈನಿಕರು ಒಂದು ಸೈಟ್ ಕೊಡೋಕ್ಕಾಗ್ತಾಯಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಬಿಫೋರ್ ಇಂಡಿಪೆಂಡೆನ್ಸ್ ನಾನು ನಮ್ಮ ಲೋಕಾಯುಕ್ತರು ಸೇರಿಕೊಂಡು 178 ತಾಲೂಕಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಸೈನಿಕರಿಗೆ ಕೊಡಲೇಬೇಕು ಅಂತ. ಇವಾಗ ನಮ್ಮ DC ಅವರು ಆಲ್ರೆಡಿ ಹೇಳಿದ್ದಾರೆ, ನಮ್ಮಲ್ಲಿ ಆಲ್ರೆಡಿ ರೆಡಿ ಆಗ್ತಾಯಿದೆ ಸರ್ ಅಂತ. ತಾಲೂಕು ಸೈನಿಕ ಕಾಲೋನಿ ಅಂತ ಮಾಡೋಕ್ಕೆ ಯಾರೂ ಮಾಡಿದ ಕೆಲಸ ನಾನು ಮಾಡಿದ್ದೀನಿ, ನಾನು ಬಂದ ಮೇಲೆ. ಆಮೇಲೆ ಬರೀ 200 ಇರೋದು ನಮ್ಮಲ್ಲಿ ಫ್ರೀಡಮ್ ಫೈಟರ್ಸು. ಅಲ್ಲಿ ನಾಟ್ ಇವರು ಫ್ರೀಡಮ್ ಫೈಟರ್ಸ್ 150 ಜನ ಎಂಟೈರ್ ಕರ್ನಾಟಕದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಫ್ರೀಡಮ್ ಫೈಟರ್ಸ್. ಅಂದರೆ ಅವರು 95-100 ವರ್ಷ ಆಗಿದೆ. ಅವರೆಲ್ಲ ಸತ್ತಿದ್ದಾರೆ. ಕೆಲವರು ಡಿಪೆಂಡೆಂಟ್ಸ್ ಎಂಟಿರಿದ್ದಾರೆ. ಅವರಿಗೆ ಪೆನ್ಷನ್ ಕೊಡೋಕ್ಕೆ ತರಳೆ ಮಾಡ್ತಾಯಿದ್ರು. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಲೇಬೇಕು ಅಂತೇಳಿ ನಾನು ಎಂಟೈರ್ ಸ್ಟೇಟನ್ನು ಸುಮೋಟೋ ರಿಜಿಸ್ಟರ್ ಮಾಡಿದ್ವಿ. ಫ್ರೀಡಮ್ ಫೈಟರ್ಸು ಸೈನಿಕರು ಬಿಟ್ಟು ಫ್ರೀಡಮ್ ಫೈಟರ್ಸು ರಿಜಿಸ್ಟರ್ ಮಾಡಿದ್ದೀವಿ. ಅದಲ್ಲದೆ ನಾನು ಊರಿಗೆ ಹೋದಾಗ ಈ RTO ಆಫೀಸ್ಗಳಲ್ಲಿ ಎಲ್ಲಿ ನೋಡಿದ್ರು, ಮೊನ್ನೆ ನಾನು ಬೆಂಗಳೂರಲ್ಲಿದೆ, ಕಸ್ತೂರಿ ನಗರದಲ್ಲಿ ಹಿಡಿದೆ, 82 ಏನು RCಗಳು ಎದುರುಗಡೆ ಶಾಪಲ್ಲಿ ಸಿಗ್ತವೆ, 48 DLಗಳು ಎದುರುಗಡೆ ಶಾಪಲ್ಲಿ ಸಿಗ್ತವೆ. ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಯಾಕಂಗೆ ಆಗ್ತಾಯಿದೆ ಅಂದರೆ
ಆ ಕಾರ್ಡ್ ಮೇಲೆ 2,000 3,000 5,000 ಕಾರ್ಡ್ ಮೇಲೆ ಟಿಕ್ ನಾನೆಲ್ಲ ಫೋಟೋ ಹಾಕಿ ನಿಮಗೆಲ್ಲ ಕೊಡಿಸಿದೆ. ಫೋಟೋ ಎಲ್ಲ ಜೋರಾಗಿ ಬಂತು. ಎಲ್ಲ ಒಂದು ಕಡೆ ಆಫೀಸ್ಗಳನ್ನು ಬಂಡವಾಳ ಮಾಡ್ಕೊಂಬಿಟ್ಟಾರೆ. ಅಧಿಕಾರಿಗಳು ಬಂದರೆ ನಾವು ಲೈಸೆನ್ಸ್ ಅಂತ ತಿಳ್ಕೊಂಬಿಟ್ಟಾರೆ. ಅದು ಆಗಬಾರ್ದು. ಅದಕ್ಕೆ ಎಂಟೈರ್ ಸ್ಟೇಟಲ್ಲಿ ಇವಾಗ ಆರ್ಟ್ ಥ್ರೂ ಕಮಿಷ್ನರ್ ಎಲ್ಲ ಸರ್ಕಾರ ಇಶ್ಯೂ ಮಾಡಿದ್ದೀವಿ. ಕಂಪಲ್ಸರಿ ಎಲ್ಲ ಸ್ಕೂಲ್ ಬಸ್ಸುಗಳು ಎಷ್ಟೊಂದು ಎಫ್ ಸಿ ಇಲ್ಲ. ಬಳ್ಳಾರಿಗೆ ಹೋದಾಗ 250 ಎಫ್ ಸಿಗಳಿಲ್ಲ. ಆ ಮಕ್ಕಳು ಆಕ್ಸಿಡೆಂಟ್ ಅದು ಯಾರು ಕೇಳೋರಿಲ್ಲ. ಆ ಥರವೆಲ್ಲ ಇವಾಗ ಕಂಟ್ರೋಲ್ ಆಗ್ತಾಯಿದೆ. ಜೊತೆಗೆ ಮೊನ್ನೆ ನಾನು ಈ ಆಗಸ್ಟ್ ಸೆಪ್ಟೆಂಬರಲ್ಲಿ ವರ್ಷ ಕೋಟ್ಯಾಂತರ ಲಕ್ಷಾಂತರ ದುಡ್ಡು ಕರ್ನಾಟಕದಲ್ಲಿ ಖರ್ಚು ಮಾಡ್ತಾಯಿದ್ದೀವಿ. ಅಂದರೆ ನಾವು ಫಾರೆಸ್ಟ್ ಮರ ಗಿಡಗಳು ಹಾಕ್ತೀವಿ ಅಂತ. 3 ವರ್ಷ ಎಷ್ಟು ಗಿಡ ಎಷ್ಟು ಲಕ್ಷ ಖರ್ಚು ಮಾಡಿದಿರಿ, ಎಷ್ಟು ಕೋಟಿ ಖರ್ಚು ಮಾಡಿದಿರಿ, ಎಷ್ಟು ಗಿಡ ಬದುಕಿದೆ, ಎಷ್ಟು ಸತ್ತಿದೆ, ನ್ಯಾಚುರಲ್ ಗಿಡಗಳಿಗೂ ನೀವು ಎಷ್ಟು ಲೆಕ್ಕ ಹಾಕಿದ್ದೀರ ಅಂಥೇಳಿ ಅವ್ರಿಗೂ ಎಂಟೈರ್ ಸ್ಟೇಟ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ಒಂದು ಕಡೆ ನಾನು ಬಂದ ಮೇಲೆ ದಂಡಯಾತ್ರೆ ಸ್ಟಾರ್ಟ್ ಮಾಡಿದ್ದೀನಿ. ನಾಟ್ ಓನ್ಲಿ ಅಗೇನ್ಸ್ಟ್ ದಿ ಆಫೀಸರ್ಸ್, ಅಗೇನ್ಸ್ಟ್ ಏರಿಂಗ್ ಪಬ್ಲಿಕ್, ಯಾರನ್ನೂ ಬಿಡೋದಿಲ್ಲ. ಅದನ್ನು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ದಯವಿಟ್ಟು ಸಹಕಾರ ಮಾಡಿ. ನಾನು ಅಧಿಕಾರಿಗಳು ಒಂದು ಹೇಳ್ತಾ ಇದ್ದೀನಿ, ನೀವು ಆನೆಸ್ಟ್ ಆಗಿದ್ದರೆ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ನಾನು ನಿಮ್ಮ ಜೊತೆಗಿದ್ದೀನಿ. ನೀವು ಆನೆಸ್ಟ್ ಆಗಿರಬೇಕು. ನಿಮ್ಮ ಬ್ಲ್ಯಾಕ್ ಮೇಲ್ ಮಾಡಿ ಯಾರೋ ತರಳೆ ಮಾಡಿದ್ರೆ ದಯವಿಟ್ಟು ಅಂಥವ್ರ ಮೇಲೆ ಒಂದು ಕೇಸ್ ಕೊಡಿ. ಅಂಥವ್ರು 3 ವರ್ಷ ಜೈಲಿಗೆ ಕಳಿಸ್ತೀನಿ ನಾನು. ಮಿನಿಮಮ್ಮು 6 ತಿಂಗಳಿಂದ 3 ವರ್ಷ ಜೈಲು ಕಳ್ಸೋಕ್ಕೆ ಕಲಂ 20 ಲೋಕಾಯುಕ್ತ ಆಕ್ಟಲ್ಲಿದೆ. ಸುಳ್ಳು ಕೇಸುಗಳು ಹಾಕಿದ್ರೆ ನಿಮ್ಮ ಮೇಲೆ ಹೆದರ್ಕೋಬೇಡಿ. ನೀವು ಆನೆಸ್ಟಾಗಿರಬೇಕು. ನೀವು ಆನೆಸ್ಟಾಗಿ ಯಾವನೇನು ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಮೇಲ್ ಮಾಡಿ ಜೀವನ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರೆ. ಮೊದಲು ಬ್ರಿಟಿಷರು ಕಾಲದಲ್ಲಿ ಅಂಥವ್ರು ಇದ್ದರು. ಅಂಥವರಿಂದ ಸ್ವಾತಂತ್ರ್ಯ ಲೇಟಾಗಿ ಬಂತು. ಇಂಥವರಿಂದ ನಮ್ಮ ಹಕ್ಕುಗಳನ್ನು ಕಸಿತಾ ಇದ್ದಾರೆ. ಅಧಿಕಾರಿಗಳ ಹಕ್ಕು, ಸಾರ್ವಜನಿಕ ಹಕ್ಕು. ಯಾರೋ 10 ಜನ ಸಾರ್ವಜನಿಕ ಪರವಾಗಿ ಇವನು ಹೋಗೋದು ಅಂತ ಮಾಡ್ತಾ ಇಲ್ಲ. ಜೊತೆಗೆ ನಮ್ಮ ಡಿಸ್ಟಿಕ್ಕಲ್ಲಿ ಎಲ್ಲ ಕೆರೆಗಳನ್ನು ಕ್ಲೀನ್ ಮಾಡಬೇಕು ಅಂತ ಶುರು ಮಾಡಿದ್ದೀವಿ. ಒತ್ತುವರಿ ದಯವಿಟ್ಟು ನಾನು ರೈತರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಒತ್ತುವರಿ ನೀವೇ ವಾಲಂಟಿಯರಾಗಿ ಬಿಟ್ಟುಬಿಡ್ರಿ. ನಾವು ಕೋಲಾರ ಡಿಸ್ಟಿಕ್ ಜನ ಎಂಟೈರ್ ಕರ್ನಾಟಕಕ್ಕೆ ಮಾಡಲಾಗಬೇಕು. ನಾವು ಬೇರೆ ರೀತಿ ಬದುಕಂಗಿಲ್ಲ. ನಾವು ತಗೊಳ್ಳಿ, ನಮಗೆ ಬೇಕಾಗಿಲ್ಲ. ಫಾರೆಸ್ಟ್ ಎಂಕ್ರೋಚ್ಮೆಂಟು, ಕೆರೆ ಎಂಕ್ರೋಚ್ಮೆಂಟು, ಈ ನಮ್ಮ ರಾಜಕಾಲುವೆ ಎಂಕ್ರೋಚ್ಮೆಂಟು, ಗುಂಡ್ತೋಪುಗಳು ಇವೆಲ್ಲ ಬಿಡಬೇಕು. ನೀವು ಬಿಡ್ತಾ ಇದ್ದರೆ ನಾನು ಬಿಡಲ್ಲ. ನೀವು ಏನು ಬೇಕೋ ನಾನು ಬೈಕೋಬೋದು, ಏನು ಬೇಕೋ ನೀವು ನಿಮ್ಮ ಇದನ್ನು ಮಾಡ್ಬೋದು. ಆದರೆ ಯಾವುದಕ್ಕೂ ಬಗ್ಗ ಪ್ರಶ್ನೆನೇ ಇಲ್ಲ. ದಂಡಯಾತ್ರೆ ಸ್ಟಾರ್ಟ್ ಮಾಡಿದ ದುಷ್ಟ ಸಂಹಾರಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ 4 ಮಾತು ಕೊಟ್ಟು ಎಲ್ರಿಗೂ ನಮಸ್ಕಾರ ಹೇಳಿ, ಎಲ್ಲ ಅಧಿಕಾರಿಗಳು ದಯವಿಟ್ಟು ಬೇಗ ಕೆಲಸ ಮುಗಿಬೇಕು. ನಿಮ್ಮ ಕೆಲಸ ನೀವು ಮಾಡಬೇಕು. ಸಾರ್ವಜನಿಕರಲ್ಲಿ ಮನವಿ, ನಿಮ್ದು ಏನೇ ಪ್ರಾಬ್ಲಮ್ ನಾನಿದ್ದೀನಿ ಸರ್, ನಾನು ಮಾಡ್ತೀನಿ. ನಿಮ್ಮ ಜೆನ್ಯೂನ್ ಇರಬೇಕು. ಕೋರ್ಟಲ್ಲಿದ್ದರೆ ನಾನು ಮಾಡೋಕ್ಕೆ ಬರೋದಿಲ್ಲ. ದಯವಿಟ್ಟು ನಮ್ಮ ಈ ಪಾಂಪ್ಲೆಟ್ ಮಾಡಿದ ಕನ್ನಡದಲ್ಲಿ ನಿಮಗೋಸ್ಕರ ಓದ್ಕೊಳ್ಳಿ. ಇದ್ರ ಕೆಳಗಡೆ ಏನಿತ್ತು ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅದು ಬಿಟ್ಟು ನನಗೆ ಹೆಂಡತಿ ಡೈವರ್ಸ್ ಕೊಡಿ, ನನ್ನ ಹೆಂಡತಿ ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನು ಕರ್ಕೊಂಬನ್ನಿ, ನೀವೇನಕ್ಕಿದ್ದೀರಾ, ಇವೆಲ್ಲ ದಯವಿಟ್ಟು ಮಾಡಬೇಡಿ. ಅದನ್ನು ಬಿಟ್ಟು ನಮ್ಮ ವ್ಯಾಪ್ತಿ ಒಳಗಡೆ ಏನಿದೆಯೋ ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ. ರಾತ್ರಿ 12 ಗಂಟೆಗೆ ನೀವು ಫೋನ್ ಮಾಡಿ ನಾನು ಸಹಾಯ ಮಾಡೋಕ್ಕೆ ರೆಡಿ ಆಗಿದ್ದೀನಿ. 24/7 ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ನಾನು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಇದು ನನ್ನ ಜಿಲ್ಲೆ, ನನ್ನ ಜನ್ಮಭೂಮಿ. ಇದಕ್ಕೊಂದು ಏನಾದರೂ ನಾವು ಎಲ್ಲಾದರೂ ಹೋದ್ರು ಸಾರ್ ನಿಮ್ಮ ಡಿಸ್ಟಿಕ್ ಹೋಗ್ತಾರೆ, ಅದಕ್ಕೆ ಬೇಜಾರಾಗಿದೆ ನನಗೆ. ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಮಂಡ್ಯದಲ್ಲಿ 40, 50, 60 ವರ್ಷ ಯಾರು ಮುಗ್ದವ್ರು ನಮ್ಮ ಕಾವೇರಿ ಪಥ ಹೋಗ್ತಾ ಇದೆ. ಅದಕ್ಕೆಲ್ಲ ಕಾವೇರಿ ಪಥ ನೆಟ್ಟಿದ್ದದ್ದನ್ನು ಈ ಥರ ಆಗಿದೆ. ಅದೆಲ್ಲ ಸರಿ ಮಾಡೋಕ್ಕೆ ನಾವು ಇದು ಮಾಡಿದ್ದೀನಿ. ಆ ಥರ ಇಲ್ಲೇನಾದರೂ ಇದ್ದರೆ ದಯವಿಟ್ಟು ನಮ್ಮ DC ಸಾಹೇಬರು, ಪ್ರವೀಣ್ ಸಾಹೇಬರು, ನಿಖಿಲ್ ಸಾಹೇಬರು ಎಲ್ಲ ಅಧಿಕಾರಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾರಾದರೂ ಕೆರೆಗಳು ಒತ್ತುವರಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ಬಿಡಿಸಲೇಬೇಕು. ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ. ಕೆರೆ ಕಟ್ಟೆ ಇಲ್ಲ ಅಂದರೆ ಮುಂದೊಂದು ದಿವಸ ಕಷ್ಟ ಆಗುತ್ತೆ. ಬೋರ್ವೆಲ್ಗಳು ಬತ್ತೋಗಿದೆ. ಮೊದಲೇ ನಮ್ಮ ಬರಡು ಭೂಮಿ ನಮ್ಮ ಕೋಲಾರ ಡಿಸ್ಟ್ರಿಕ್. ಕೆರೆ ನೀರು ಇಲ್ಲ ಅಂದರೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ನೀರು ಬರೋದಿಲ್ಲ, ಕಷ್ಟ ಆಗುತ್ತೆ. ಅದನ್ನು ಮುಂದೊಂದು ದಿವಸ ನಮಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಎಲ್ಲ ಕೆರೆವರು ಒತ್ತುವರಿ ಮಾಡಬೇಡಿ. ನೀವು ಆ ಯಜಮಾನ್ರಿಗೆ ಗೊತ್ತಿರುತ್ತೆ, ವಯಸ್ಸಾದವ್ರಿಗೆ ಗೊತ್ತಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ತೋಪುಗಳಿತ್ತು, ಎಷ್ಟು ಕೆರೆಗಳಿತ್ತು, ಎಲ್ಲ ಮಾಯ. ಇವತ್ತು ಎಲ್ಲ ಮಾಯ.
ಎಲ್ಲ ಒಂದು ಕಡೆ ಪ್ರಾಣಿ ನಮ್ಮ ಮೇಲೆ ವಿರುದ್ಧ ಆಗಿದೆ, ನೇಚರ್ ವಿರುದ್ಧ ಆಗಿದೆ, ನಮ್ಮ ಪ್ರಕೃತಿ ನಮಗೆ ವಿರುದ್ಧ ಆಗ್ತಾ ಇದೆ. ಪ್ರಕೃತಿನ ಒಡೆದು ನಾವು ನಾಶ ಮಾಡ್ತಾಯಿದ್ದೀವಿ. ಮುಂದೊಂದು ದಿವಸ ನಮಗೆ ಏನು ಸಿಗಲ್ಲ. ನಾನು ಮಾಲೂರಿಗೆ ಹೋದಾಗ ನೋಡಿದೆ, 300 ಅಡಿ ಒಳಗಡೆ ಹೋಗಿದೆ, ಬ್ಯಾಲೆನ್ಸ್ ಇಲ್ಲ. ಅದು ಗಣಿಗಾರಿಕೆ ಮಾಡಿಕೊಂಡು ಈ ನಮಗೆ ಹಳ್ಳಿ ಕಡೆ ಮೊದಲು ಈ ಪ್ರಾಣಿಗಳು ಸತ್ತೋದ್ರೆ ರಣ ಹದ್ದುಗಳು ಇದು ಏನು ಫ್ಲೆಶ್ ತಿಂತಾವೆ, ಆ ಮಾಂಸ ತಿಂದು ಇದನ್ನು ಬಿಟ್ಟಿರ್ತಾವೆ, ಏನು ಮುಳ್ಳುಗಳು, ಆ ಥರ ಕಾಣುತ್ತೆ. ಮಾಲೂರಲ್ಲಿ ಮುಳ್ಳುಬಾಗಲು ಇದೆ ಅಂತ ಹೇಳಿದರೆ ಬರ್ತೀನಿ, ಮುಳ್ಳುಬಾಗಿಲಿಗೂ ಬರ್ತೀನಿ ನಾನು. ಎಲ್ಲ ಒಂದು ಕಡೆ ಕಾನೂನುಬದ್ಧವಾಗಿ ನೀವು ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಇರಬೇಕು. ಕಾನೂನು ಪ್ರಕಾರ ಎಷ್ಟಿದೆ ಅಷ್ಟಿರಬೇಕು. ಇಂಬ್ಯಾಲೆನ್ಸ್ ಆದರೆ ಕಷ್ಟ ಆಗುತ್ತೆ. ಮುಂದೊಂದು ದಿವಸ ಈ ನೇಚರ್ ನಮಗೆ ವಿರುದ್ಧ ಆಗುತ್ತೆ. 20 ಅಡಿ ತೆಗಿಬೇಕು ಅಂದರೆ 300 ಅಡಿ ತೆಗೆದ್ರೆ ಯಾವ ನ್ಯಾಯ ರೀ? ಅದಕ್ಕೆ ನಮ್ಮ ಅಧಿಕಾರಿಗಳು ಶಾಮೀಲಾಗ್ತಾರೆ. ಅದು ಆಗಬಾರ್ದು. ನಾವು ನಮ್ಮ ಊಟ ತಿಂದರೆ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಬೇರೆಯವ್ರ ಊಟ ತಿಂದರೆ ನೆಗೆಟಿವ್ ಎನರ್ಜಿ ಬರುತ್ತೆ. ನಿಮ್ಮ ಸಂಬಳದಲ್ಲಿ ನಮ್ಮ ಸಂಬಳದಲ್ಲಿ ನಾವು ಜೀವನ ಮಾಡಿದ್ರೆ ನೆಮ್ಮದಿ ಆಗ್ತೀವಿ. ನಮ್ಮ ಸಂಬಳಕ್ಕೆ ಬೇರೆ ಏನಾದರೂ ಗಿಮ್ಮಳ ಬಂದರೆ ನಿಮ್ಗೆ ಒಳ್ಳೆಯದಾಗಲ್ಲ. ಇಟ್ಸ್ ಎ ಫ್ಯಾಕ್ಟ್. ನಾನು ಸಮಾಜಕ್ಕೆ ಏನು ಮಾಡ್ತೀನಿ ನನಗೆ ವಾಪಸ್ ಬರುತ್ತೆ. ಲೈಫ್ ಕನ್ಸಿಸ್ಟ್ ಆಫ್ ರಿಯಾಕ್ಷನ್, ರಿಫ್ಲೆಕ್ಷನ್, ರೀಸೌಂಡ್. ದಯವಿಟ್ಟು ನಾವು ಏನು ಮಾಡ್ತೀವೋ ಅದನ್ನು ನಮಗೆ ವಾಪಸ್ ಬರುತ್ತೆ. ಇಟ್ಕೊಳ್ಳಿ. ನ್ಯಾಯವಾಗಿ ಬದುಕೋಣ. ನಮ್ಮ ಜನಕ್ಕೆ ನ್ಯಾಯವಾಗಿ ನಾವು ಟೈಮ್ಗೆ ಅವ್ರಿಗೆ ನ್ಯಾಯ ದೊರಕಿಸೋಣ ಅಂತ ಹೇಳಿ ನೀವೆಲ್ಲ ನಮ್ಮ ಮುಳುಬಾಗಿಲ ಎಲ್ಲ ನಾಗರಿಕರು, ನನ್ನ ಎಲ್ಲ ಅಧಿಕಾರಿಗಳು, ಎಲ್ಲ ಪತ್ರಕರ್ತರು ನನಗೆ ಕೈ ಜೋಡಿಸಿದ್ದು, ನಾನು ನಿಮ್ಮನ್ನು ವಿನಮ್ರತೆಯಿಂದ ಕೈ ಜೋಡಿಸಿ 4 ಮಾತಾಡೋಕ್ಕೆ ಅವಕಾಶ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.